ವೀಕ್ಷಕರೇ ನಮಸ್ಕಾರ. ಕೆಲವು ಸಲ ಮನುಷ್ಯನಿಗೆ ಮನುಷ್ಯತ್ವ ಅನ್ನೋದು ಮರೆತು ಹೋದರೆ ಆತ ಪ್ರಾಣಿಗಳಿಗಿಂತಲೂ ಕಡೆಯಾಗ್ತಾನೆ. ಈ ಕಲಿಯುಗದಲ್ಲಿ ನಮ್ಮ ಸುತ್ತಮುತ್ತ ಇಂಥ ಅನೇಕ ಘಟನೆಗಳು ನಡೆಯುತ್ತಿರ್ತವೆ. ಅಂತಹುದೇ ಒಂದು ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದ ಹೊರವಲಯದ ಕೆಮ್ಮಿಂಜೆ ಗ್ರಾಮದ ಎಡಬೆಟ್ಟು ಸಮೀಪದ ಕರೆಜ್ಜೆ ಎಂಬಲ್ಲಿ ನಡೆದಿದೆ. ಪ್ರೇತ ಮೈ ಮೇಲೆ ಬಂದಿದೆ ಅನ್ನುವಂಥ ಕಾರಣವನ್ನು ಒಡ್ಡಿ ವಿವಾಹಿತ ಮಹಿಳೆಯೊಬ್ಬರನ್ನ ಕಳೆದ 3 ತಿಂಗಳಿಂದ ದಿಗ್ಬಂಧನದಲ್ಲಿ ಇರಿಸಿದಂತಹ ಒಂದು ಅಮಾನುಷ್ಯ ಘಟನೆ ಇದಾಗಿದೆ. ಅನಾಮಧೇಯ ಕರೆ ಬಂದ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಪೊಲೀಸರ ಸಹಕಾರದೊಂದಿಗೆ ಸ್ಥಳಕ್ಕೆ ತೆರಳಿ ಮಹಿಳೆಯನ್ನು ದಿಗ್ಬಂಧನದಿಂದ ಮುಕ್ತಗೊಳಿಸಿದ್ದಾರೆ. ಇದೀಗ ಚಿಕಿತ್ಸೆಗಾಗಿ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ಮಹಿಳೆಯನ್ನು ದಾಖಲಿಸಲಾಗಿದೆ. ಆಕೆ ವಿವಾಹಿತ ಮಹಿಳೆ. ಆಕೆಯ ಪತಿ ಶ್ರೀಪತಿ ಹೆಬ್ಬಾರ್ ಅಡುಗೆ ವೃತ್ತಿಯನ್ನು ಮಾಡ್ತಾ ಇದ್ರು. ಶ್ರೀಪತಿ ಹೆಬ್ಬಾರ್ ಬಂಟ್ವಾಳ ತಾಲೂಕಿನ ವಿಟ್ಲ ಕಡೆಯವರಾದ ವಿಶ್ವಕರ್ಮ ಸಮಾಜದ ಆಶಾಲತಾ ಎಂಬವರನ್ನ ಕಳೆದ ಕೆಲವು ವರ್ಷಗಳ ಹಿಂದೆ ಅಂತರ್ಜಾತಿ ವಿವಾಹವಾಗಿದ್ದರು. ಆ ದಂಪತಿಗೆ ಹೆಣ್ಣು ಮಗುವಿದೆ. ಆಶಾಲತಾ ಅವರ ಮೈ ಮೇಲೆ ಪ್ರೇತ ಬರ್ತದೆ ಎಂಬ ಕಾರಣದ ಹಿನ್ನೆಲೆಯಲ್ಲಿ ಆಕೆಯನ್ನು ಮನೆಯಲ್ಲಿ ಕೂಡಿ ಹಾಕಲಾಗುತ್ತೆ. ಕೂಡಿ ಹಾಕೋದು ಮಾತ್ರವಲ್ಲ, ಅದೊಂದು ಸಣ್ಣ ಗೂಡಿನಂತಿರುವಂತಹ ಕೊಠಡಿಯಲ್ಲಿ ಕೂಡಿ ಹಾಕಿ ಒಂದು ಬಾರಿ ಮಾತ್ರ ದಿನಕ್ಕೆ ಹಾಲು ಬಳಸದ ಚಹಾ ಕೊಡಲಾಗ್ತಾ ಇತ್ತಂತೆ. ಜೊತೆಗೆ ಬಿಸ್ಕೆಟ್ ನೀಡಲಾಗ್ತಾ ಇತ್ತಂತೆ. ಕಳೆದ 3 ತಿಂಗಳಿನಿಂದ ಇದೇ ರೀತಿಯಾದಂಥ ದಿಗ್ಬಂಧನದಲ್ಲಿರಿಸಿ ಚಿತ್ರಹಿಂಸೆಯನ್ನು ನೀಡಲಾಗ್ತಿತ್ತಂತೆ. ಸುದೀರ್ಘ ಅವಧಿಯಲ್ಲಿ ಸ್ನಾನ ಮಾಡಿಸದೇ ಇರುವುದರಿಂದ ಆಶಾಲತಾ ಅವರ ಸ್ವಚ್ಛತೆಯಲ್ಲಿ ಒಂದು ಸಮಸ್ಯೆ ಕೂಡ ಎದುರಾಗಿದೆ. ಮಾತ್ರವಲ್ಲ, ತೀರಾ ಅಶಕ್ತರಾಗಿದ್ದಂತಹ ಮಹಿಳೆಯನ್ನು ಇದೀಗ ಆರೋಗ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ, ಪೊಲೀಸರ ಸಮ್ಮುಖದಲ್ಲಿ ಆಕೆಯನ್ನು ಒಂದು ಹೊರಗೆ ಕರ್ಕೊಂಡು ಬರುವಂತಹ ಒಂದು ಕೆಲಸ ನಡೆದಿದೆ. ಶ್ರೀಪತಿ ಹೆಬ್ಬಾರ್ ಎಂಬವರ ಪತ್ನಿ ಆಶಾಲತಾ ಸಿಮೆಂಟ್ ಶೀಟ್ ಅಳವಡಿಸಿದ ಕಿಟಕಿ ಮತ್ತು ವಿದ್ಯುತ್ ಬೆಳಕಿನ ವ್ಯವಸ್ಥೆ ಇಲ್ಲದ ಕೋಣೆಯಲ್ಲಿ ಕಳೆದ 3 ತಿಂಗಳಿನಿಂದ ಇದ್ದಾರೆ ಅಂಥೇಳಿ, ನಿಜಕ್ಕೂ ಅದು ದಿಗ್ಬಂಧನದಲ್ಲಿ ಇರಿಸಲಾಗಿದೆ ಅಂಥೇಳಿ ಅದೀಗ ಗೊತ್ತಾಗ್ತಾ ಇದೆ. ಫೋನ್ನ ಮೂಲಕ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರ ತಂಡ ಅಲ್ಲಿಗೆ ಭೇಟಿ ನೀಡುತ್ತೆ. ತಕ್ಷಣ ಆಕೆಯನ್ನು ಅಲ್ಲಿಂದ ಬಿಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ನಡೆಸಲಾಗತ್ತೆ. ಮಹಿಳೆ ಹೋಗಿ ಅವರೆಲ್ಲ ನೋಡಿದಾಗ, ಅಧಿಕಾರಿಗಳು ಹೋಗಿ ನೋಡಿದಾಗ ಆಕೆ ಮಾತನಾಡಲಾಗದ ಸ್ಥಿತಿಯಲ್ಲಿದ್ದರು. ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸುವಂತಹ ಒಂದು ಪ್ರಕ್ರಿಯೆಯನ್ನು ಆರಂಭಿಸ್ತಾರೆ. ಆದರೆ ಆ ಮಹಿಳೆ ಆಸ್ಪತ್ರೆಗೆ ದಾಖಲಿಸುವುದು ಬೇಡ ಅಂತ ಹೇಳ್ತಾ ಇದ್ರಂತೆ ಆ ಸಂದರ್ಭದಲ್ಲಿ. ಬಳಿಕ ಅಧಿಕಾರಿಗಳು ಸ್ಥಳೀಯರ ನೆರವಿನೊಂದಿಗೆ ಅಲ್ಲಿಂದ ಕರ್ಕೊಂಡು ಹೇಗೋ ಮಾಡಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಶ್ರೀಪತಿ ಹೆಬ್ಬಾರ್ ಅವರ ಮನೆಯಲ್ಲಿದ್ದ ಅವರ ಸಹೋದರಿಯನ್ನು ಅಧಿಕಾರಿಗಳು ವಿಚಾರಿಸಿದಾಗ ಏನು ವಿಚಾರ ಗೊತ್ತಾಗುತ್ತೆ ಅಂತ ಹೇಳಿದರೆ, ಆಕೆ ಮೇಲೆ ಪ್ರೇತ ಬರ್ತಾ ಇದೆ ಅನ್ನುವ ಕಾರಣಕ್ಕೆ ನಾವು ದಿಗ್ಬಂಧನದಲ್ಲಿ ಇರಿಸಿರುವುದಾಗಿ ಹೇಳ್ತಾರೆ. ಅದೇ ಜೊತೆಗೆ ಅಧಿಕಾರಿಗಳು ಶ್ರೀಪತಿ ಹೆಬ್ಬಾರ್ ಅವರನ್ನ ಮೊಬೈಲ್ ಮೂಲಕ ತಕ್ಷಣ ಸಂಪರ್ಕಿಸುವಂತಹ ಪ್ರಯತ್ನವನ್ನು ನಡೆಸ್ತಾರೆ. ಆದರೆ ಅವರು ಕರೆಯನ್ನು ಸ್ವೀಕಾರ ಮಾಡಿರುವುದಿಲ್ಲ. ಈಗ ಸದ್ಯ ವಿಚಾರಣೆ ನಡೀತಾ ಇದೆ. ಮಹಿಳೆಯ ಗಂಡ ಮತ್ತು ಸಹೋದರಿ ಇದೇ ಮನೆಯಲ್ಲಿ ವಾಸವಾಗಿದ್ದರು. ಮಹಿಳೆಯನ್ನು ಪ್ರತ್ಯೇಕ ಕೊಠಡಿಯಲ್ಲಿ ಕೂಡಿ ಹಾಕಿ ದಿಗ್ಬಂಧನಕ್ಕೆ ಒಳಪಡಿಸಿದ ಕಾರಣವನ್ನು ತಿಳಿಯಲಾಗ್ತದೆ. ಜೊತೆಗೆ ಕೂಲಂಕುಷವಾದ ತನಿಖೆಯನ್ನು ನಡೆಸಿ ಇದರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆ ನೋಡಿದಾಗ ನಮಗೆ ಒಂದೇ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ, ಮನುಷ್ಯತ್ವ, ಮಾನವೀಯತೆ ಅನ್ನೋದು ಎಲ್ಲವೂ ಮುಖ್ಯ. ಪ್ರೇತ, ಭೂತ ಏನೇ ಇರಲಿ, ಅದ್ಯಾವುದಕ್ಕೂ ಕೂಡ ಮಿಗಿಲ ದೊಡ್ಡದಾಗಿರುವಂಥದ್ದು ಮನುಷ್ಯತ್ವ ಚೆನ್ನಾಗಿದ್ದರೆ ಅಷ್ಟೇ ನಾವು ಭೂಮಿ ಮೇಲೆ ಏನಾದರೂ ಒಂದು ಮನುಷ್ಯ ಅಂತೇಳಿ ನಾವು ಗುರುತಿಸಿಕೊಳ್ಳಲಿಕ್ಕೆ ಅಥವಾ ಅನಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಆಕೆಗೆ ಯಾರು ಆ ರೀತಿ ಮಾಡಿದ್ರೋ ಆ ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಅದೇ ರೀತಿಯಲ್ಲಿ ಮುಂದಿನ ಕಾನೂನು ಪ್ರೋಸೆಸ್ಗಳು ನಡೀತವೆ ಅನ್ನುವಂತಹ ಭರವಸೆಯನ್ನು ನಾವೆಲ್ಲರೂ ಇಟ್ಕೊಳ್ಳೋಣ. ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.